ಗುರುಮಠಕಲ್ ಪಟ್ಟಣದ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ತಿಮ್ಮಣ್ಣ ದೇವಸ್ಥಾನದ ಎದುರಿನ ಬಾವಿ ಕಳೆದ ಹಲವು ವರ್ಷಗಳಿಂದ ಕಸ ಮತ್ತು ಹೂಳಿನಿಂದ ತುಂಬಿ ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿದ ಹಿನ್ನೆಲೆ ಇದೀಗ ಸ್ಥಳೀಯ ಯುವಕರ ಶ್ರಮದಾನದ ಮೂಲಕ ಜೀರ್ಣೋದ್ಧಾರ ಕಾರ್ಯಕ್ಕೆ ಹೊಸ ಜೀವ ಸಿಕ್ಕಿದೆ. ಶತಮಾನಗಳ ಹಿಂದೆ ಊರಿನ ಹಿರಿಯರು ಸಮೃದ್ಧ ನೀರಿನ ಮೂಲವಾಗಲಿ ಮತ್ತು ಜನರಿಗೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ದೊಡ್ಡ ಕಲ್ಲುಗಳಿಂದ ಅಚ್ಚುಕಟ್ಟಾಗಿ ನಿರ್ಮಿಸಿದಂತಹ ಬಾವಿಗಳು ಇತ್ತೀಚಿನ ದಿನಗಳಲ್ಲಿ ನಿರ್ಲಕ್ಷ್ಯದಿಂದ ಕಸ ಹಾಗೂ ಹೂಳಿನಿಂದ ತುಂಬಿ ಮುಚ್ಚುವಂತಹ ಪರಿಸ್ಥಿತಿಗೆ ತಲುಪಿದ್ವು. ಈ ಐತಿಹಾಸಿಕ ಪರಂಪರೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಬಾವಿಗಳ ಮಹತ್ವ ಪರಿಚಯಿಸಬೇಕೆಂಬ ಉದ್ದೇಶದಿಂದ ರಾಜ ರಮೇಶ್ ಗೌಡ ಅವರ ಮಾರ್ಗದರ್ಶನದಲ್ಲಿ ವೆಂಕಟ ಮುದಿರಾಜ ಹಾಗೂ ಯುವಕರ ಬಳಗ ಸ್ವಂತ ಖರ್ಚಿನಲ್ಲಿ ಈ ಒಂದು ಬಾವಿಯ ಹೂಳು ತೆಗೆಯುವ ಕಾರ್ಯವನ್ನು ಕೈಗೊಂಡಿದ್ದಾರೆ. ಕೆಲ ವರ್ಷಗಳ ಹಿಂದೆ ಶ್ರೀ ನಗರೇಶ್ವರ ದೇವಸ್ಥಾನದ ಬಾವಿಯನ್ನು ಸ್ವಚ್ಛಗೊಳಿಸಿ ಪುನರುಜ್ಜೀವನಗೊಳಿಸಿದ ತಂಡವೇ ಇದೀಗ ಶ್ರೀ ತಿಮ್ಮಣ್ಣ ದೇವಸ್ಥಾನದ ಬಾವಿ ಜೀರ್ಣೋದ್ಧಾರ ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡಿದೆ. ಕಳೆದ 4-5 ದಿನಗಳಿಂದ ಯುವಕರು ಯಾವುದೇ ರೀತಿಯ ಪ್ರತಿಫಲ ನಿರೀಕ್ಷಿಸದೆ ನಿರಂತರವಾಗಿ ಶ್ರಮದಾನ ಮಾಡುತ್ತಿದ್ದಾರೆ. ಇನ್ನು ಬಾವಿಯೊಳಗಿನ ಹೂಳು ಕೂಡ ತೆರವುಗೊಳಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಕಾರ್ಯಕ್ಕೆ ಅಗತ್ಯವಾದಂತಹ ನೀರು ಹಾಗೂ ಕಸ ತೆರವುಗೊಳಿಸುವಂತಹ ಯಂತ್ರೋಪಕರಣಗಳು ಸೇರಿದಂತೆ ಇತರೆ ವೆಚ್ಚಗಳನ್ನು ಕೂಡ ಗುರುಮಠಕಲ್ ಯುವ ಮುಖಂಡ ರಾಜ ರಮೇಶ್ ಗೌಡ ಭರಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಪಟ್ಟಣದ ಗಣ್ಯರು, ವ್ಯಾಪಾರಿಗಳು, ಉದ್ಯೋಗಿಗಳು, ಯುವಕ ಸಂಘಗಳು, ಕ್ರೀಡಾಪಟುಗಳು, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತಮ್ಮ ಬಿಡುವಿನ ವೇಳೆಯಲ್ಲಿ ಕನಿಷ್ಠ 1 ಗಂಟೆಯಾದರೂ ಶ್ರಮದಾನದಲ್ಲಿ ಭಾಗವಹಿಸಬೇಕು ಎಂದು ಕಾರ್ಯಕರ್ತರು ಜನರಲ್ಲಿ ಮನವಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ಹಣದ ಸಹಾಯ ಅಗತ್ಯವಿಲ್ಲ. ನಿಮ್ಮ ಉಪಸ್ಥಿತಿ ಹಾಗೂ 1 ಬುಟ್ಟಿ ಹೂಳು ತೆಗೆಯುವ ಶ್ರಮವೇ ಸಾಕು ಎಂದು ಹೇಳಿದ್ದಾರೆ. ಇದು ಯಾರೊಬ್ಬರ ವೈಯಕ್ತಿಕ ಲಾಭಕ್ಕಾಗಿ ನಡೆಯುತ್ತಿರುವಂತಹ ಕೆಲಸವಲ್ಲ, ಬದಲಿಗೆ ನಮ್ಮ ಹಿರಿಯರು ಉಳಿಸಿದ ಐತಿಹಾಸಿಕ ಸ್ಮಾರಕಗಳನ್ನು ಸಂರಕ್ಷಿಸುವ ಧರ್ಮ ಕಾರ್ಯ ಎಂದು ಯುವಕರ ಬಳಗ ತಿಳಿಸಿದೆ. ಜಾತಿ ಭೇದ ಮರೆತು ಎಲ್ಲರೂ ಕೈ ಜೋಡಿಸಿದರೆ ಶ್ರಮಿಸುತ್ತಿರುವಂತಹ ಯುವಕರಿಗೆ ಮತ್ತಷ್ಟು ಪ್ರೇರಣೆ ದೊರೆಯಲಿದ್ದು ಗುರುಮಠಕಲ್ನ ಐತಿಹಾಸಿಕ ಬಾವಿ ಪುನಃ ತನ್ನ ಹಳೆಯ ವೈಭವಕ್ಕೆ ಮರಳಲಿದೆ ಎಂಬ ಆಶಾಭಾವನೆ ವ್ಯಕ್ತವಾಗಿದೆ. ಇದು ಯಾರೊಬ್ಬರ ವೈಯಕ್ತಿಕ ಲಾಭಕ್ಕಾಗಿ ನಡೆಯುತ್ತಿರುವಂತಹ ಕೆಲಸವಲ್ಲ, ನಮ್ಮ ಹಿರಿಯರು ಉಳಿಸಿದ ಐತಿಹಾಸಿಕ ಸ್ಮಾರಕಗಳನ್ನು ಸಂರಕ್ಷಿಸುವ ಧರ್ಮ ಕಾರ್ಯ ಎಂದು ರಾಜ ರಮೇಶ್ ಗೌಡ ಅವರೇ ಹೇಳಿದ್ದಾರೆ. Iskara